ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾಹಿತಿ ಕೇಂದ್ರಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ಮಾಜಿ ಸಿಎಂ BS ಯಡಿಯೂರಪ್ಪ ಹೆಂಡತಿ ಬಗ್ಗೆ ನಿಮಗೆಷ್ಟು ಗೊತ್ತು? ಅವರು ಹೇಗೆ ಇದ್ದರು? ಅವರ ಸಾವು ಹೇಗಾಯಿತು? ಪತ್ನಿ ಸಾವಿನ ಬಳಿಕ ಯಡಿಯೂರಪ್ಪ ಹಾಗೆ ಶೋಭಾ ಕರಂದ್ಲಾಜೆ ಸಂಬಂಧದ ಬಗ್ಗೆ ಎದ್ದ ಆರೋಪಗಳೇನು? ಅದು ನಿಜಾನಾ? ಇದರ ಬಗ್ಗೆ ಶೋಭಾ ಕರಂದ್ಲಾಜೆ ಹೇಳೋದೇನು? ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಕುತೂಹಲಕಾರಿಯಾಗಿರುವ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಡಿಯೂರಪ್ಪ ಹೆಂಡತಿ ಯಾರು? ವೀಕ್ಷಕರೇ, ಯಡಿಯೂರಪ್ಪ ಹೆಂಡತಿ ಹೆಸರು ಮೈತ್ರಾದೇವಿ. ಗೂಗಲ್ನಲ್ಲಿ ಇವರ ಫೋಟೋ ಎಷ್ಟು ಹುಡುಕಿದರೂ ಸಿಗುವುದು ಕೆಲವು ಮಾತ್ರ. ರೈಸ್ ಮಿಲ್ ಓನರ್ ಮಗಳಾದ ಇವರನ್ನ 1967ರಲ್ಲಿ ಮದುವೆಯಾದ ಯಡಿಯೂರಪ್ಪ. ಆಗ ಯಡಿಯೂರಪ್ಪಗೆ 24 ವಯಸ್ಸು ಮತ್ತೆ ಮೈತ್ರಾದೇವಿಗೆ 20 ಆಸುಪಾಸು ಇರಬಹುದು. ಅಂದಹಾಗೆ ಯಡಿಯೂರಪ್ಪ ಹುಟ್ಟಿದ್ದು ಬಾಲ್ಯ ಕಳೆದಿದ್ದೆಲ್ಲವೂ ಕೂಡ ಮಂಡ್ಯ ಜಿಲ್ಲೆಯ KR ಪೇಟೆಯ ಬೋಕನಕೆರೆಯಲ್ಲಿ. ನಂತರ ಶಿವಮೊಗ್ಗದ ಶಿಕಾರಿಪುರಕ್ಕೆ ಬಂದು ವೀರಭದ್ರ ಶಾಸ್ತ್ರಿ ಎಂಬುವರ ರೈಸ್ ಮಿಲ್ನಲ್ಲಿ ಕ್ಲರ್ಕ್ ಆಗಿ ಕೆಲಸಕ್ಕೆ ಸೇರಿದರು. ಬಳಿಕ ಅವರ ಮಗಳನ್ನೇ ಮದುವೆಯಾದರು. ಆರಂಭದಲ್ಲಿ ಪದ್ಮಾವತಿ, ಅರುಣಾದೇವಿ, ಉಮಾದೇವಿ ಎಂಬ 3 ಹೆಣ್ಣು ಮಕ್ಕಳು ಜನಿಸಿದರು. ಕೊನೆಯಲ್ಲಿ ಜನಿಸಿದ್ದೇ BY ರಾಘವೇಂದ್ರ ಮತ್ತು BY ವಿಜಯೇಂದ್ರ. ಮೈತ್ರಾದೇವಿ ಮೃತಪಟ್ಟಿದ್ದು ಹೇಗೆ? ಯಡಿಯೂರಪ್ಪ ಜೊತೆ 37 ವರ್ಷ ಸಂಸಾರ ನಡೆಸಿದ ಮೈತ್ರಾದೇವಿ ಸಾವನ್ನಪ್ಪಿದ್ದು ಅನುಮಾನಾಸ್ಪದ ರೀತಿಯಲ್ಲಿ. ಅದು 2004ರ ಅಕ್ಟೋಬರ್ 16ನೇ ತಾರೀಕು ಶನಿವಾರದಂದು ಶಿವಮೊಗ್ಗದ ವಿನೋಬಾ ನಗರದಲ್ಲಿದ್ದ ಮನೆಯಲ್ಲಿ ಅಂಡರ್ಗ್ರೌಂಡ್ ಟ್ಯಾಂಕ್ಗೆ ಮಿಸ್ ಆಗಿ ಬಿದ್ದು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದರು ಎಂದು ವರದಿಯಾಯಿತು. ಈ ಸಂಬಂಧ ಶಿವಮೊಗ್ಗದ ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಯಿತು. ಪೊಲೀಸ್ ತನಿಖೆಯಲ್ಲಿ ಇದೊಂದು ಆಕಸ್ಮಿಕ ಸಾವು ಎಂದು ಗೊತ್ತಾಗಿ ಕೇಸ್ ಕ್ಲೋಸ್ ಮಾಡಲಾಯಿತು. 2009ರಲ್ಲಿ ರೀಓಪನ್ ಆಯಿತು ಕೇಸ್. ಶಿವಮೊಗ್ಗ ಮೂಲದ ಲಾಯರ್ ಶೇಷಾದ್ರಿ ಮೈತ್ರಾದೇವಿ ಸಾವು ಆಕಸ್ಮಿಕ ಸಾವಲ್ಲ, ಅದು ಮರ್ಡರ್ ಅಂತ ಕೋರ್ಟ್ನ ಮೆಟ್ಟಿಲೇರಿದ್ರು. ಈ ವೇಳೆ ಹಲವು ವಿಚಾರಗಳನ್ನು ಉಲ್ಲೇಖಿಸಿದರು. ಪ್ರಮುಖವಾಗಿ ಮೈತ್ರಾದೇವಿ ಬಿದ್ದಿದ್ದ ಅಂಡರ್ಗ್ರೌಂಡ್ ಟ್ಯಾಂಕ್ 8 ಅಡಿ ಆಳವಿತ್ತು, ಆದರೆ ಅದರಲ್ಲಿ ನೀರು ಇದ್ದಿದ್ದು ಮಾತ್ರ 4 ಅಡಿ. ಮೈತ್ರಾದೇವಿ 5 ಅಡಿ ಎತ್ತರವಿದ್ರು. ಸೊ ಇಷ್ಟು ಕಮ್ಮಿ ನೀರಿನಲ್ಲಿ ಮುಳುಗಿ ಸಾಯಲು ಹೇಗೆ ಸಾಧ್ಯ? ಸ್ಥಳ ಮಹಜರು ಮಾಡುವಾಗ ಮೃತದೇಹದ ಫೋಟೋ ತೆಗೆದಿಲ್ಲ, ಮೈತ್ರಾದೇವಿ ದೇಹ ಒದ್ದೆಯಾಗಿರಲಿಲ್ಲ, ಬಳೆ ಒಡೆದಿರಲಿಲ್ಲ ಅಂತ ಉಲ್ಲೇಖಿಸಿದರು. ಜೊತೆಗೆ ಮೈತ್ರಾದೇವಿ ಹತ್ಯೆಗೆ ಸಂಚು ರೂಪಿಸಲಾಗಿತ್ತು. ಇದರಲ್ಲಿ ಯಡಿಯೂರಪ್ಪ, ಅವರ ಮಕ್ಕಳು ಮತ್ತು 3 ಮನೆ ಕೆಲಸದವರು ಇನ್ವಾಲ್ವ್ ಆಗಿದ್ದರು. ಇದರಿಂದಾಗಿ ಕೇಸ್ನ ರೀಓಪನ್ ಮಾಡಬೇಕೆಂದ ಕೋರ್ಟ್ಗೆ ಮನವಿ ಮಾಡಿದ್ದರು. ಇದರ ಬೆನ್ನಲ್ಲೇ ಕೇಸ್ನ ಮರು ತನಿಖೆ ಮಾಡಲು ದೊಡ್ಡಪೇಟೆ ಪೊಲೀಸರಿಗೆ ಆದೇಶ ಕೊಡ್ತು. ಮರು ತನಿಖೆ ಮಾಡಿದ ಪೊಲೀಸರು ಕೋರ್ಟ್ಗೆ ವರದಿ ಸಲ್ಲಿಸಿದರು. ಆಗ ಕೂಡ ವರದಿಯಲ್ಲಿ ಹೊಸದೇನೂ ಇರಲಿಲ್ಲ. ಮುಂದೆ ಲಾಯರ್ ಶೇಷಾದ್ರಿ ಕಾನೂನು ಹೋರಾಟ ಮಾಡಿದರು, ಆದರೆ ಏನೂ ಪ್ರಯೋಜನ ಆಗಲಿಲ್ಲ. ಕೇಸ್ ಕ್ಲೋಸ್ ಆಯಿತು. CBI ತನಿಖೆ ಆಗಲಿ ಎಂದಿದ್ದ ವಿಶ್ವನಾಥ್, ಸಹಜ ಸಾವಲ್ಲ ಅಂದಿದ್ರು ಕುಮಾರಸ್ವಾಮಿ. 2015ರಲ್ಲಿ DK ರವಿ ಕೇಸ್ನ CBIಗೆ ಕೊಡಬೇಕು ಅಂತ ಒತ್ತಾಯ ಮಾಡಿದ BJPಗೆ KH ವಿಶ್ವನಾಥ್ ರವರು ಯಡಿಯೂರಪ್ಪ ಪತ್ನಿ ಸಾವಿನ ಬಗ್ಗೆಯೂ CBI ತನಿಖೆ ಆಗಲಿ ಎಂದಿದ್ರು. ಇನ್ನು 2019ರಲ್ಲಿ ಕುಮಾರಸ್ವಾಮಿ ನೇತೃತ್ವದ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಪತನವಾದಾಗ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ನಡೆಸುವ ಭರದಲ್ಲಿ ಪರೋಕ್ಷವಾಗಿ ಮೈತ್ರಾದೇವಿ ಸಾವಿನ ವಿಚಾರವನ್ನ ಉಲ್ಲೇಖಿಸಿದ್ರು HDK. ಈ ದೇಶದಲ್ಲಿ ಎಂತೆಂಥದ್ದೋ ಕತೆ ನಡೆದಿದೆ. 1 ಅಡಿ ಅಗಲ 1 ಅಡಿ ಉದ್ದದ ಟ್ಯಾಂಕ್ಗೆ ಕಾಲು ಜಾರಿ ಬಿದ್ದು ಸಾಯೋದು ಎಲ್ಲಿಯಾದರೂ ಉಂಟಾ ಅಂತ ಕಾರ್ಯಕ್ರಮವೊಂದರಲ್ಲಿ ಪ್ರಶ್ನೆ ಮಾಡಿದ್ದರು. ಯಡಿಯೂರಪ್ಪಗೂ ಶೋಭಾಗೂ ಏನು ಲಿಂಕ್? ಯಡಿಯೂರಪ್ಪ ಮತ್ತು ಶೋಭಾ ನಡುವಿನ ಸಂಬಂಧ ರಾಜಕೀಯ ವಲಯದಲ್ಲಿ ಹಲವು ಸಲ ಚರ್ಚೆಯಾಗಿದೆ. 2016ರಲ್ಲಿ ಸುದ್ದಿಗೋಷ್ಠಿ ನಡೆಸಿದ KJP ಪಕ್ಷದ ಅಧ್ಯಕ್ಷ ಪದ್ಮನಾಭ ಪ್ರಸನ್ನ ಕುಮಾರ್, ಯಡಿಯೂರಪ್ಪ ಮತ್ತು ಶೋಭಾ ಒಂದ್ಸಲ ಕೇರಳದ ಭಗವತಿ ಅಮ್ಮ ದೇವಸ್ಥಾನದಲ್ಲಿ ಮದುವೆಯಾಗಿದ್ದರು. ಮದುವೆಯಾಗುವಾಗ ಆ ದೇವಸ್ಥಾನಕ್ಕೆ ಡೈನಿಂಗ್ ಹಾಲ್ ಕಟ್ಟಿಸಿಕೊಡಲು ಭರವಸೆ ಕೊಟ್ಟಿದ್ದರು. ಅದರಂತೆ ಅದನ್ನು ಕಟ್ಟಿಸಿದ್ದಾರೆ. ನಂತರ ಜ್ಯೋತಿಷಿ ಸಲಹೆ ಮೇರೆಗೆ ತಿರುಪತಿಯಲ್ಲಿ ಮತ್ತೊಮ್ಮೆ ಮದುವೆಯಾಗಿದ್ದಾರೆ. ಇವರ ಮದುವೆ ಬಗ್ಗೆ ನನ್ನ ಬಳಿ ವಿಡಿಯೋ ಸಾಕ್ಷ್ಯ ಇದೆ. ನನಗೆ ಜೀವ ಬೆದರಿಕೆ ಇರೋದ್ರಿಂದ Z+ ಸೆಕ್ಯೂರಿಟಿ ಕೊಟ್ಟರೆ ವಿಡಿಯೋ ರಿಲೀಸ್ ಮಾಡ್ತೀನಿ ಎಂದಿದ್ರು. ನಂತರ 2019ರಲ್ಲಿ ಕಾಂಗ್ರೆಸ್ ಕೂಡ ಇಂಥದ್ದೇ ಆರೋಪ ಮಾಡಿ 2009ರಲ್ಲಿ ಯಡಿಯೂರಪ್ಪರವರು ಬರೆದಿದ್ರು ಅನ್ನಲಾದ ಡೈರಿಯ ಫೋಟೋವನ್ನ ಬಿಡುಗಡೆ ಮಾಡಿದ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದ ಶೋಭಾ ಕರಂದ್ಲಾಜೆ, ಯಡಿಯೂರಪ್ಪ ಯಾವತ್ತೂ ಡೈರಿ ಬರೆದಿಲ್ಲ, ಡೈರಿ ಬರೆದಿದ್ದನ್ನು ನಾವು ನೋಡಿಲ್ಲ, ಕಾಂಗ್ರೆಸ್ನವರು ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಸೊ ವೀಕ್ಷಕರೇ, ಇದಿಷ್ಟು ಯಡಿಯೂರಪ್ಪ ಪತ್ನಿಯಾರು, ಅವರ ಸಾವಿನ ಬಳಿಕ ಶೋಭಾ ಕರಂದ್ಲಾಜೆ ಮತ್ತು ಯಡಿಯೂರಪ್ಪ ಸಂಬಂಧದ ಬಗ್ಗೆ ಎದ್ದ ಆರೋಪವೇನು, ಇದಕ್ಕೆ ಶೋಭಾ ಕರಂದ್ಲಾಜೆ ಏನು ಹೇಳಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.